ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಕ್ಕಯ್ಯಮ್ಮ ಬೆಟ್ಟಕ್ಕೆ ಬಂದಿದ್ದೀನಿ. ಇದು ಒಂದು ಆಫ್ ಬೀಟ್ ಲೊಕೇಶನ್ನು. ತುಂಬ ಜನ ಏನು ಹೋಗಿರೋದು ಈ ಪ್ಲೇಸ್ಗೆ ನಾನು ನೋಡಿಲ್ಲ. ಸೊ ಅದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಬೆಟ್ಟ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಬೆಟ್ಟದ ಮೆಟ್ಲು ಹತ್ತುತ್ತಾ ಇದ್ದೀನಿ. ಇಲ್ಲಿ ನೋಡಿ ಒಂಥರ ಫೋರ್ಟ್ ಕೋಟೆ ಥರ ಎಲ್ಲ ಇದೆ. ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿತ್ತು, ಕಮಲ ಎಲ್ಲ ಇತ್ತು. ಇವಾಗೆಲ್ಲ ಕೆಸರು ಆಗ್ಬಿಟ್ಟಿದೆ. ಇದೇ ಅಟ್ರಾಕ್ಷನ್ ಇತ್ತು ಈ ದೇವಸ್ಥಾನದಲ್ಲಿ, ಬಟ್ ಇವಾಗ ಎಲ್ಲ ಹಾಳಾಗೋಗಿದೆ. ನಾವು ಬೆಟ್ಟ ಹತ್ತಿ ನಡ್ಕೊಂಡು ಬಂದಿದ್ದೀವಿ. ಫಸ್ಟು ಇಲ್ಲೊಂದು ದೇವಸ್ಥಾನ ಇದೆ. ಯಾವ ದೇವರು ಅಂತ ಗೊತ್ತಿಲ್ಲ. ನಾನು ಇಲ್ಲಿ ಫಸ್ಟ್ ಟೈಮ್ ಬರ್ತಿರೋದು. ಹೋಗಿ ನೋಡೋಣ. ಸಂಡೇ ಬಂದಿದ್ದೀವಿ ನಾವು, ಜನ ಇದ್ದಾರೆ. ಶ್ರೀ ಸಪ್ತಮಾತೃ ಅಕ್ಕಯ್ಯಮ್ಮ ದೇವಾಲಯ. ಓಕೆ, ಇದೇ ಮೇನ್ ದೇವಸ್ಥಾನ ಅನಿಸುತ್ತೆ. ನೋಡಿ, ಇಲ್ಲಿ ನೀರಿಗೆಲ್ಲ ಮುಳುಗಿಸಿ ಸ್ನಾನ ಮಾಡಿಸ್ತಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ ನಮಗೂ. ದೇವ್ರು ನೋಡಿದ್ರೆ ತುಂಬ ಪವರ್ಫುಲ್ ಅನ್ನೋಂಗೆ ಕಾಣಿಸ್ತಾ ಇದೆ. ನೋಡಿ ಎಷ್ಟೊಂದು ಜನ ಇದ್ದಾರೆ. ನೋಡಿ, ಇದೆ ದೇವಸ್ಥಾನ. ಅಕ್ಕಯ್ಯಮ್ಮನ ಭೋಜನ ಶಾಲೆಗೆ ಹೋಗ್ತಿದ್ದೀವಿ. ಪ್ರಸಾದ ಇದೆಯಂತೆ. ಇಲ್ಲಿ ನೋಡಿ ಶಿವ ಪಾರ್ವತಿ ಸ್ಟ್ಯಾಚ್ಯೂ ಇದೆ. ಸುಮಾರು ಜನ ಇದ್ದಾರೆ ಕ್ಯೂ ನೋಡಿ. ಇವರು ಊರ ದೇವ್ರು ಅನಿಸುತ್ತೆ ಇದು. ನೋಡಿ, ದೇವಸ್ಥಾನ ಹಿಂದೆ ಒಂದು ದೇವರಿದೆ. ನನಗೆ ಈ ದೇವಸ್ಥಾನದ ಸ್ಟೋರಿ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಯಾವುದೋ ತುಂಬ ಪವರ್ಫುಲ್ ದೇವರಿದ್ದಂಗಿದೆ. ತುಂಬ ಜನ ಇದ್ದಾರೆ, ಬಲಿ ಎಲ್ಲ ಕೊಡ್ತಿದ್ದಾರೆ. ನೋಡೋಣ, ಆದರೆ ಯಾರನ್ನಾದ್ರೂ ಮಾತಾಡಿಸ್ಬಿಟ್ಟು ಸ್ಟೋರಿ ಕೇಳೋಣ. ದೇವ್ರ ದರ್ಶನ ಆಯಿತು. ನಾವಿವಾಗ ಪ್ರಸಾದ ತಿಂಡಿದ್ದೀವಿ. ಪೊಂಗಲ್ ಇದೆ, ಸಿಹಿ ಪೊಂಗಲ್ಲು, ಪಲಾವ್, ಆಮೇಲೆ ದೇವ್ರ ಪ್ರಸಾದ, ಮೊಸರನ್ನ ಇಷ್ಟು ಕೊಟ್ಟಿದ್ದಾರೆ. ನೀವು ಬನ್ನಿ, ದೇವಸ್ಥಾನದಲ್ಲಿ ಪ್ರಸಾದದ ವ್ಯವಸ್ಥೆನೇ ಇರುತ್ತೆ. ಎಲ್ಲ ಊಟ ಮಾಡ್ಕೊಂಡು ಹೋಗಿ. ಅಕ್ಕಯ್ಯಮ್ಮ ಬೆಟ್ಟದ ಮೇಲೆ ಕೂತಿದ್ದೀನಿ. ಅಕ್ಕಯ್ಯಮ್ಮ ಬೆಟ್ಟ ಇರೋದು ಬೆಂಗಳೂರಿನಿಂದ ಸುಮಾರು 25-30 ಕಿಲೋಮೀಟರ್ ದೂರದಲ್ಲಿ. ಈ ದೇವಸ್ಥಾನ ತುಂಬ ಫೇಮಸ್ಸು, ತುಂಬ ಪವರ್ಫುಲ್ ದೇವಿ ಅಂತ ಹೇಳ್ತಾರೆ. ಇಲ್ಲಿ ವ್ಯೂ ತುಂಬ ಚೆನ್ನಾಗಿದೆ. ಸಿಟಿ ಔಟ್ಸ್ಕರ್ಟ್ಸು ಕಾಣಿಸುತ್ತೆ. ಇಲ್ಲಿ ಅಕ್ಕಯ್ಯಮ್ಮ ದೇವಿ ಜೊತೆ ಇನ್ನೊಂದು 3-4 ದೇವರುಗಳ ದೇವಸ್ಥಾನ ಇದೆ. ಈ ಅಕ್ಕಯ್ಯಮ್ಮ ದೇವಿ, ಭೀಮೇಶ್ವರ ಸ್ವಾಮಿ, ಮುನೇಶ್ವರ ಸ್ವಾಮಿ, ಹಾಗೆ ಗವಿ ಮಹೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ. ಇಲ್ಲಿ ತುಂಬ ಜನ ಭಕ್ತರು ಬಲಿ ಕೊಡೋದಕ್ಕೆ, ದಾನ ಕೊಡೋದಕ್ಕೆ ಅಂತಲೇ ಸುಮಾರು ಜನ ಬಂದಿರೋದನ್ನು ನಾನು ನೋಡ್ತಾ ಇದ್ದೀನಿ. ರೈಸ್ ಮತ್ತು ಸನ್ಸೆಟ್ಗೆ ಇದು ತುಂಬ ಪಾಪ್ಯುಲರ್ ಸ್ಪಾಟು. ಇಲ್ಲಿ ಪಾರ್ಕಿಂಗ್ಗೆ ಫೀಸ್ ಇಲ್ಲ, ಫ್ರೀ ಪಾರ್ಕಿಂಗ್ ಇದೆ. ಹಾಗೆಯೇ ಬೆಟ್ಟದ ಮೇಲ್ಗಡೆವರೆಗೂ ಕೂಡ ಗಾಡಿ ಬರುತ್ತೆ. ಬೆಟ್ಟ ಅಲ್ಲಿ ದೇವಸ್ಥಾನದ ಮುಂದೆವರೆಗೂ ಗಾಡಿ ನಿಲ್ಲಿಸ್ಬೋದು. ಅಥವಾ ನೀವು ಮೆಟ್ಲು ಹತ್ತಿ ನಡ್ಕೊಂಡು ಬರ್ತೀರಾ ಅಂದರೆ ಮೆಟ್ಲಿಂದನೂ ಬರ್ಬೋದು. ನಾನು ಗಾಡಿನ ಇಲ್ಲೇ ಮುಂದೆ ಪಾರ್ಕ್ ಮಾಡಿ ಮೆಟ್ಲು ಹತ್ಕೊಂಡು ದೇವಸ್ಥಾನಕ್ಕೆ ನಡ್ಕೊಂಡು ಬಂದೆ. ನಮ್ಮದು ಊಟ, ದೇವರ ದರ್ಶನವೂ ಚೆನ್ನಾಗಿ. ಇನ್ನು ದೇವಿಗೆ ಪೂಜೆ ನಡೀತಾನೆ ಇದೆ, ಜನ ಬರ್ತಾನೆ ಇದ್ದಾರೆ. ನಾನು ಬಂದಿರೋದು ಭಾನುವಾರ. ಮೋಸ್ಟ್ಲಿ ಇಲ್ಲೇನು ಪೂಜೆ ಇದೆ ಅನಿಸುತ್ತೆ. ನಿಮಗೆ ಅಕ್ಕಯ್ಯಮ್ಮ ದೇವಿದು ಏನಾದರೂ ಹಿಸ್ಟಾರಿಕಲ್ ಸ್ಟೋರಿ ಗೊತ್ತಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. 100-150 ಮೆಟ್ಟಲ್ಗಳು ಅಷ್ಟೇ. ತುಂಬ ಟ್ರೆಕ್ಕಿಂಗ್ ಮಾಡಬೇಕು ಅಥವಾ ನಡಿಬೇಕು ಅನ್ನೋದೇನೂ ಇಲ್ಲ. ಇದು ಈಸಿಲಿ ಆಕ್ಸೆಸಬಲ್ ಪ್ಲೇಸು ಬೆಂಗಳೂರಿನ ಜನಕ್ಕೆ. ತುಂಬ ಚೆನ್ನಾಗಿದೆ. ನೋಡಿ, ವ್ಯೂ ಕಾಣಿಸುತ್ತೆ. ಸಿಟಿ ಔಟ್ಸ್ಕರ್ಟ್ಸು ಫುಲ್ಲು.
ಇದು ಏರ್ಪೋರ್ಟ್ಗೆ ನಿಯರ್ ಬೈ ಆಗಿರೋ ಜಾಗ ಆಗಿರೋದ್ರಿಂದ ಫ್ಲೈಟು ಟೇಕ್ ಆಫ್ ಆಗೋದು ಲ್ಯಾಂಡಿಂಗ್ ಆಗೋದು ಎರಡೂ ಕಾಣಿಸುತ್ತೆ ಅಂತ ಸುಮಾರು ಜನ ಹೇಳ್ತಾರೆ. ನಾನು ಬಂದಾಗಿಂದ ನಂಗೆ ಒಂದು ಕಾಣಿಸಿಲ್ಲ. ಇನ್ ಕೇಸ್ ಕಾಣಿಸಿದ್ರೆ ಅದನ್ನು ವೀಡಿಯೋ ಮಾಡಿ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಆ ಕ್ಲಿಪ್ನು. ಸುತ್ತ ಬಂಡೆಗಳಿದೆ, ಮಧ್ಯದಲ್ಲಿ ದೇವಸ್ಥಾನ ಇದೆ. ಅಕ್ಕಯ್ಯಮ್ಮ ಬೆಟ್ಟದ ವಿಶೇಷತೆ ಏನಂದರೆ ಇದು 300ರಿಂದ 400 ವರ್ಷ ಹಳೆಯ ದೇವಸ್ಥಾನ ಅಥವಾ ಜಾಗ. ಈ ಜಾಗ 300-400 ವರ್ಷ ಹಳೆಯದು ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ಮಕ್ಕಳಾಗದೇ ಇರೋರು ಬಂದು ತಾಯಿಯನ್ನು ಬೇಡ್ಕೊಂಡು ತೊಟ್ಟಿಲನ್ನು ಕಟ್ಟೋದ್ರಿಂದ ಎಷ್ಟೊಂದು ಜನಕ್ಕೆ ಮಕ್ಕಳಾಗುತ್ತೆ ಅನ್ನೋದೇ ಈ ದೇವಸ್ಥಾನದ ವಿಶೇಷತೆ ಆಗಿದೆ. ಬೆಂಗಳೂರಿನಿಂದ ಕೇವಲ 30 ಕಿಲೋಮೀಟರ್ನಲ್ಲಿ ಈ ಥರ ಒಂದು ಸುಂದರವಾಗಿರೋ ಜಾಗ ಇದೆ ಅಂತ ನಿಮಗೆ ಗೊತ್ತಾ? ಈ ಬೆಟ್ಟದ ಮೇಲೆ ಹೋಗೋಕೆ 100ರಿಂದ 150 ಮೆಟ್ಟಲುಗಳಿವೆ. ಬೆಟ್ಟದ ಮೇಲ್ಭಾಗದಲ್ಲಿ ಒಂದು ಸಣ್ಣ ಆದರೆ ಅತ್ಯಂತ ಶಕ್ತಿಶಾಲಿ ದೇವಾಲಯ ಇದೆ. ಈ ದೇವಾಲಯ ಆಡಂಬರದ ದೇವಸ್ಥಾನ ಅಲ್ಲ, ಇಲ್ಲಿರುವ ನಂಬಿಕೆ ತುಂಬಾ ದೊಡ್ಡದು. ದೇವಾಲಯದ ಸುತ್ತಲೂ ಬೆಟ್ಟಗಳು, ದೊಡ್ಡ ದೊಡ್ಡ ಕಲ್ಲುಗಳು, ಹಸಿರು ನಿಸರ್ಗ, ಇಲ್ಲಿ ದೇವರು ಮತ್ತು ನಿಸರ್ಗ ಒಂದೇ ಜಾಗದಲ್ಲಿ ಸೇರಿಕೊಂಡಂತಿದೆ. ಭಕ್ತಿ, ಶಾಂತಿ, ನಿಸರ್ಗ ಮೂರು ಒಂದೇ ಜಾಗದಲ್ಲಿ ಬೇಕಾದ್ರೆ ಇದು ನಿಜಕ್ಕೂ ಒಂದು ಪರ್ಫೆಕ್ಟ್ ಎಸ್ಕೇಪ್. ಈ ಜಾಗ ಬೇರೆ ಯಾವುದೂ ಅಲ್ಲ, ಯಲಹಂಕದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಇರೋ ಅಕ್ಕಯ್ಯಮ್ಮ ಬೆಟ್ಟ.